ಯೋಗಿಯ ಆತ್ಮಕತೆ ಪರಮಹಂಸ ಯೋಗಾನಂದ. ಅಧ್ಯಾಯ 11. ಬೃಂದಾವನದಲ್ಲಿ ಕಾಸಿಲ್ಲದ ಇಬ್ಬರು ಹುಡುಗರು. ತಂದೆ ನಿನಗೆ ದಾಯದ ಹಕ್ಕನ್ನು ಒಪ್ಪಿಸಿದ್ದರೆ ಸರಿಯಾಗುತ್ತಿತ್ತು ಮುಕುಂದ. ಎಂಥ ದಡ್ಡತನದಿಂದ ನೀನು ನಿನ್ನ ಬಾಳನ್ನೇ ಹಾಳು ಮಾಡಿಕೊಳ್ಳುತ್ತಿರುವೆ. ಅಣ್ಣನ ಬುದ್ಧಿವಾದ ನನ್ನ ಕಿವಿಗಳ ಮೇಲೆ ಆಕ್ರಮಣ ಮಾಡಿತು. ಜಿತೇಂದ್ರ ಮತ್ತು ನಾನು ರೈಲಿನಿಂದ ಅದೇ ತಾನೇ ಹೊಸದಾಗಿ ಅನಂತನ ಮನೆ ಸೇರಿದ್ದೆವು. ಅನಂತ ಕಲ್ಕತ್ತೆಯಿಂದ ಪುರಾತನ ಪಟ್ಟಣವಾದ ಆಗ್ರಾಗೆ ಇತ್ತೀಚೆಗಷ್ಟೇ ವರ್ಗವಾಗಿ ಬಂದಿದ್ದ. ಅಣ್ಣ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಮೇಲ್ವಿಚಾರಕ ಲೆಕ್ಕಾಧಿಕಾರಿಯಾಗಿದ್ದ. ನಿನಗೆ ಚೆನ್ನಾಗಿ ಗೊತ್ತಿದೆ ಅನಂತ, ನಾನು ದಾಯದ ಹಕ್ಕನ್ನು ಬಯಸುವುದು ಸ್ವರ್ಗದ ಆ ತಂದೆಯಿಂದ. ಹಣ ಮೊದಲು, ದೇವರು ಆಮೇಲೆ ಬರಬಲ್ಲ. ಯಾರಿಗೆ ಗೊತ್ತು, ಬಾಳು ಅತಿ ದೀರ್ಘವಾಗಬಹುದು. ದೇವರು ಮೊದಲು, ಹಣ ಅವನ ದಾಸ. ಯಾರು ಹೇಳಬಲ್ಲರು? ಬಾಳು ಅತಿ ಚಿಕ್ಕ ಕಾಲದ್ದಾಗಿರಬಹುದು. ಸಮಯ ಸ್ಫೂರ್ತಿಯಿಂದ ಹೊರಟ ನನ್ನ ಎದುರುತ್ತರವದು. ಅದರಲ್ಲಿ ಯಾವೊಂದು ಮುನ್ನರಿವೂ ಇರಲಿಲ್ಲ. ಅಯ್ಯೋ, ಅನಂತನ ಬಾಳು ಬೇಗನೆ ಮುಕ್ತಾಯವಾಯಿತು. ಆಶ್ರಮದಿಂದ ಬಂದ ವಿವೇಕವೆಂದು ಕಾಣುತ್ತೆ. ಆದರೆ ನೀನು ವಾರಣಾಸಿಯನ್ನು ಬಿಟ್ಟು ಬಂದದ್ದು ಖಂಡಿತಲ್ಲ. ಅನಂತನ ಕಣ್ಣು ತೃಪ್ತಿಯಿಂದ ಬೆಳಗಿತು. ಕುಟುಂಬದ ಗೂಡಿನಲ್ಲಿಯೇ ನನ್ನ ರೆಕ್ಕೆಗಳನ್ನು ಕಟ್ಟಿಹಾಕುವ ಆಸೆಯನ್ನು ಇನ್ನೂ ಹೊಂದಿದ್ದ. ವಾರಣಾಸಿಯಲ್ಲಿ ಕೆಲ ಕಾಲ ನಾನು ತಂಗಿದ್ದು ವ್ಯರ್ಥವಾಗಿ ಏನಲ್ಲ. ನನ್ನ ಹೃದಯ ಬಯಸುತ್ತಿದ್ದುದನ್ನೆಲ್ಲವನ್ನೂ ನಾನಲ್ಲಿ ಪಡೆದೆ. ಚೆನ್ನಾಗಿ ತಿಳಿದುಕೋ, ನಿನ್ನ ಆ ಪಂಡಿತರು ಅಥವಾ ಅವರ ಮಗನೂ ಅಲ್ಲ. ನೆನಪಿಗೆ ತರುವ ನನ್ನ ನಗೆಯಲ್ಲಿ ಅನಂತನು ಸೇರಿದ. ಆತನು ಆಯ್ಕೆ ಮಾಡಿದ್ದ ಅತೀಂದ್ರಿಯ ದೃಷ್ಟಿಶಕ್ತಿಯ ಆ ವಾರಣಾಸಿಯ ಪಂಡಿತರು ಅಲ್ಪದೃಷ್ಟಿಯವರಾಗಿ ಬಿಟ್ಟರೆಂದು ಆತ ಒಪ್ಪಿಕೊಳ್ಳಲೇಬೇಕಾಯಿತು. ಅಲೆಮಾರಿ ತಮ್ಮ, ಏನು ನಿನ್ನ ಯೋಜನೆಗಳು? ಜಿತೇಂದ್ರ ಆಗ್ರಾಕ್ಕೆ ಹೋಗೋಣವೆಂದು ಬಲವಂತಪಡಿಸಿದ. ನಾವಿಲ್ಲಿ ತಾಜ್ಮಹಲಿನ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದೇವೆ. ಆಮೇಲೆ ನಾವು ಹೊಸದಾಗಿ ಕಂಡುಕೊಂಡಿರುವ ಗುರುವಿನ ಬಳಿಗೆ ಹೋಗುತ್ತೇವೆ. ಶ್ರೀರಾಂಪುರದಲ್ಲಿ ಅವರ ಆಶ್ರಮವಿದೆ ಎಂದು ವಿವರಿಸಿದೆ. ನಮಗೆ ಸುಖಕರವಾಗುವಂತೆ ಅನಂತ ಆದರದಿಂದ ಎಲ್ಲ ವ್ಯವಸ್ಥೆಯನ್ನೂ ಮಾಡಿದ್ದ. ಸಂಜೆ ಹಲವು ಬಾರಿ ಅವನ ಕಣ್ಣುಗಳು ನನ್ನತ್ತ ಆಲೋಚನಾಪರವಾಗಿ ನಾಟಿದ್ದನ್ನು ಕಂಡೆ. ಆ ನೋಟ ನನಗೆ ಗೊತ್ತು. ಏನೋ ಒಳಸಂಚು ನಡೆಯುತ್ತಿದೆ ಎಂದುಕೊಂಡೆ. ಆ ಒಳಸಂಚಿನ ಅಂತ್ಯ ಪರಿಣಾಮ ಪ್ರಾತಃ ಕಾಲದ ಉಪಹಾರ ಸಮಯದಲ್ಲಿ ಹೊರಬಿತ್ತು. ಹಾಗಿದ್ದರೆ ತಂದೆಯ ಆಸ್ತಿಯನ್ನು ಏನೇನೂ ಅವಲಂಬಿಸಿಲ್ಲವೆಂದು ನಿನ್ನ ಭಾವನೆ. ಹಿಂದಿನ ದಿನದ ಸಂವಾದದ ಕುಕ್ಕು ಮುಳ್ಳುಗಳನ್ನು ಪುನರಾರಂಭಿಸಿದಾಗ ಅನಂತನ ದೃಷ್ಟಿ ನಿಷ್ಕಳಂಕವಾಗಿತ್ತು. ನಾನು ದೇವರನ್ನೇ ಅವಲಂಬಿಸಿರುವೆನೆಂಬ ಅರಿವು ನನಗೆ ಚೆನ್ನಾಗಿದೆ. ಮಾತುಗಳು ಧಾರಾಳ. ನಿನ್ನ ಜೀವನವೇನೋ ಇದುವರೆಗೂ ನಿನ್ನನ್ನು ರಕ್ಷಿಸಿದೆ. ನಿನ್ನ ಅನ್ನಕ್ಕೂ ವಸತಿಗೂ ಅದೃಶ್ಯವಾದ ಆ ಭಗವಂತನ ಕೈಯನ್ನೇ ಅನಿವಾರ್ಯವಾಗಿ ನಿರೀಕ್ಷಿಸಬೇಕಾದರೆ ನಿನ್ನ ಅವಸ್ಥೆಗೆ ಏನು ಹೇಳೋಣ? ಇಷ್ಟರಲ್ಲೇ ನೀನು ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಾ ಹೋಗಬೇಕಾಗುತ್ತೆ. ಎಂದಿಗೂ ಇಲ್ಲ. ದೇವರನ್ನಲ್ಲದೆ ದಾರಿ ಹೋಕರನ್ನು ನಾನೆಂದೂ ನಂಬುವವನಲ್ಲ. ದೇವರು ತನ್ನ ಭಕ್ತರಿಗಾಗಿ ಭಿಕ್ಷಾ ಪಾತ್ರೆಯೇ ಅಲ್ಲದೆ ಸಾವಿರಾರು ಮಾರ್ಗಗಳನ್ನು ರೂಪಿಸಬಲ್ಲ. ಅತಿ ಚತುರ ಭಾಷಣವಾಯಿತು. ಈ ವಾಸ್ತವ ಪ್ರಪಂಚದಲ್ಲಿ ನಿನ್ನ ಬಡಾಯಿಯ ತತ್ವಜ್ಞಾನವನ್ನು ಪ್ರಯೋಗಕ್ಕೆ ಹಚ್ಚೆಂದು ನಾನು ಸಲಹೆ ಕೊಟ್ಟುದಾದರೆ ನಾನು ಒಪ್ಪುವೆ. ಸಟ್ಟ ವ್ಯಾಪಾರದ ಈ ಪ್ರಪಂಚಕ್ಕೆ ದೇವರನ್ನು ಸೀಮಿತಗೊಳಿಸುವೆಯಾ? ನೋಡೋಣ. ಈ ದಿನ ನನ್ನ ಅಭಿಪ್ರಾಯಗಳನ್ನು ವಿಸ್ತರಿಸಿಕೊಳ್ಳುವುದಕ್ಕಾಗಲಿ ದೃಢಪಡಿಸಿಕೊಳ್ಳುವುದಕ್ಕಾಗಲಿ ನಿನಗೆ ಹವ್ಯಾಸ ದೊರೆಯುತ್ತದೆ. ಒಂದು ನಾಟಕೀಯ ಕ್ಷಣದವರೆಗೆ ಅನಂತ ತಡೆದ. ಮತ್ತೆ ಸಾವಧಾನವಾಗಿ ಹಾಗೂ ಗಂಭೀರವಾಗಿ ಹೇಳಿದ. ನಾನು ಈ ಬೆಳಗ್ಗೆ ನಿನ್ನನ್ನು ನಿನ್ನ ಸೋದರ ಶಿಷ್ಯ ಜಿತೇಂದ್ರನನ್ನು ಹತ್ತಿರದ ನಗರ ಬೃಂದಾವನಕ್ಕೆ ಕಳಿಸುವ ಯೋಜನೆಯನ್ನು ಮುಂದಿಡಿಯುತ್ತೇನೆ. ₹1 ನೀವು ತೆಗೆದುಕೊಳ್ಳಬಾರದು. ಆಹಾರಕ್ಕಾಗಲಿ ಹಣಕ್ಕಾಗಲಿ ನೀನು ಭಿಕ್ಷೆ ಬೇಡ ಕೊಡೋದು. ನಿಮ್ಮ ಪರಿಸ್ಥಿತಿಯನ್ನು ಯಾರೊಡನೆಯೂ ಹೇಳಿಕೊಳ್ಳಕೂಡದು. ನೀವು ಊಟ ಮಾಡದೇ ಇರಕೂಡದು. ಅಲ್ಲದೆ ಇಕ್ಕಟ್ಟಿಗೆ ಸಿಕ್ಕಿ ಬೃಂದಾವನದಲ್ಲೇ ಉಳಿಯಬಾರದು. ಈ ರಾತ್ರಿ 12 ಗಂಟೆಯೊಳಗೆ ಪರೀಕ್ಷೆಯ ಯಾವೊಂದು ನಿಯಮವನ್ನು ಮುರಿಯದೆ ಈ ನನ್ನ ಬಂಗಲೆಗೆ ಹಿಂದಿರುಗಿದರೆ ನಾನು ಆಗ್ರಾದಲ್ಲೇ ಅತ್ಯಂತ ಆಶ್ಚರ್ಯಚಕಿತವಾದ ಮನುಷ್ಯನಾಗುತ್ತೇನೆ. ಪಂಥವನ್ನು ನಾನು ಒಪ್ಪಿದ್ದೇನೆ. ನನ್ನ ಮಾತುಗಳಲ್ಲಾಗಲಿ ಹೃದಯದಲ್ಲಾಗಲಿ ಏನೊಂದು ಅಳುಕು ಇರಲಿಲ್ಲ. ಭಗವಂತನ ತತ್ಕ್ಷಣದ ಅನುಗ್ರಹದ ಪ್ರಸಂಗಗಳು ನನ್ನ ಕೃತಜ್ಞತಾಪೂರ್ಣ ಸ್ಮರಣೆಗೆ ಬಂತು. ಲಾಹರಿ ಮಹಾಶಯರ ಚಿತ್ರಕ್ಕೆ ಪ್ರಾರ್ಥನೆ ಸಲ್ಲಿಸಿದಾಗ
ಆ ವಿನಾಶಕರ ಕಾಲರ ರೋಗ ವಾಸಿಯಾದುದು. ಲಾಹೋರಿನ ಚಾವಣಿಯ ಮೇಲೆ ದೊರೆತ 2 ಗಾಳಿಪಟಗಳ ವಿನೋದಮಯ ಕಾಣಿಕೆ, ಬರೇಲಿಯಲ್ಲಿ ನನಗುಂಟಾಗಿದ್ದ ನಿರುತ್ಸಾಹದ ನಡುವೆ ಸಮಯೋಚಿತವಾಗಿ ಪ್ರಾಪ್ತವಾದ ತಾಯಿತ, ವಾರಣಾಸಿಯ ಪಂಡಿತರ ಮನೆಯ ಅಂಗಳದ ಹೊರಭಾಗದಲ್ಲಿ ಸಾಧುವಿನ ಮೂಲಕ ದೊರೆತ ನಿರ್ಧಾರಕವಾದ ಸಂದೇಶ, ಜಗನ್ಮಾತೆಯ ದರ್ಶನ ಮತ್ತು ಆಕೆಯ ಉದಾತ್ತ ಪ್ರೇಮಮಯ ನುಡಿಗಳು. ನನ್ನ ಕ್ಷುಲ್ಲಕ್ಷವಾದ ಪೇಚಾಟಕ್ಕೆ ಮಾಸ್ಟರ್ ಮಹಾಶಯರ ಮೂಲಕ ಆಕೆ ಕ್ಷಿಪ್ರವಾಗಿ ಗಮನಹರಿಸಿದ್ದು, ಪ್ರೌಢಶಾಲೆಯ ಯೋಗ್ಯತಾ ಪತ್ರ ಪ್ರಾಪ್ತಿಗೆ ದೊರೆತ ಕೊನೆಯ ಗಳಿಗೆಯ ಮಾರ್ಗದರ್ಶನ ಮತ್ತು ನನ್ನ ಇಡೀ ಜೀವಮಾನದ ಕನಸುಗಳೆಂಬ ಮಂಜಿನಿಂದ ಹೊರಹೊಮ್ಮಿ ಬಂದಂತಹ ಕಟ್ಟಕಡೆಯ ಅನುಗ್ರಹವೆಂದರೆ ನನ್ನ ಜೀವಂತ ಸದ್ಗುರುವಿನ ಪ್ರಾಪ್ತಿ. ಈ ಪ್ರಪಂಚದ ಪ್ರಮಾಣ ಮಾಡಿ ತೋರಿಸಬೇಕಾದ ದುಷ್ಕರವಾದ ಎಡೆಗಳಲ್ಲಿ ನಡೆದ ಯಾವುದೇ ಬಡಿದಾಟಕ್ಕೆ ನನ್ನ ತತ್ವಜ್ಞಾನ ಸರಿಹೊಂದದೆಂದು ನಾನೆಂದೂ ಒಪ್ಪಿಕೊಳ್ಳುವುದಿಲ್ಲ. ನಿನ್ನ ಸಮ್ಮತಿ ನಿನಗೆ ಖ್ಯಾತಿ ತರುತ್ತದೆ. ಈ ಕೂಡಲೇ ನಾನು ನಿನ್ನೊಡನೆ ಮೈಗಾವಲಾಗಿ ರೈಲಿಗೆ ಬರುತ್ತೇನೆ ಎಂದ ಅನಂತ. ಬಾಯಿ ತೆರೆದುಕೊಂಡಿದ್ದ ಜಿತೇಂದ್ರನ ಕಡೆ ನಾನು ನೋಡಿದೆ. ನೀನು ಅವನೊಡನೆ ಹೋಗಬೇಕು, ಒಬ್ಬ ಸಾಕ್ಷಿಯಾಗಿ ಅಲ್ಲದೆ ಬಹುಶಃ ಸಹಯಜ್ಞ ಪಶುವಾಗಿ. ಅರ್ಧ ಗಂಟೆಯ ನಂತರ ಜಿತೇಂದ್ರ ಹಾಗೂ ನಾನು ಆ ಪ್ರವಾಸಕ್ಕೆ ಒಮ್ಮುಖದ ಟಿಕೆಟನ್ನು ಪಡೆದೆವು. ನಿಲ್ದಾಣದ ಒಂದು ಏಕಾಂತದ ಮೂಲೆಯಲ್ಲಿ ನಮ್ಮ ಮೈಯನ್ನು ಶೋಧಿಸುವುದಕ್ಕೆ ಅವಕಾಶ ಕೊಟ್ಟೆವು. ಹುದುಗಿಸಿಟ್ಟುಕೊಂಡು ನಾವೇನನ್ನೂ ಒಯ್ಯುತ್ತಿಲ್ಲವೆಂದು ಅನಂತನಿಗೆ ಕೂಡಲೇ ತೃಪ್ತಿಯಾಯಿತು. ನಮ್ಮ ಸರಳವಾದ ಪಂಚೆಗಳು ಮರೆ ಮಾಡಬೇಕಾದುದಕ್ಕಿಂತ ಹೆಚ್ಚಿಗೆ ಏನನ್ನೂ ಮರೆ ಮಾಡಿರಲಿಲ್ಲ. ಶ್ರದ್ಧೆ ಎಂಬುದು ಗಂಭೀರವಾದ ಹಣದ ಸಾಮ್ರಾಜ್ಯವನ್ನು ಆಕ್ರಮಿಸಿದುದರಿಂದ ನನ್ನ ಗೆಳೆಯ ಪ್ರತಿಭಟಿಸಿ ಮಾತನಾಡಿದ. ಅನಂತ, ರಕ್ಷಣೋಪಾಯಕ್ಕಾಗಿ ನನಗೆ 1-2 ರೂಪಾಯಿಗಳನ್ನು ಕೊಡು. ದುರ್ದಶೆ ಒದಗಿದರೆ ನಾನು ನಿನಗೆ ತಂತಿ ಕೊಡಬಹುದು. ಜಿತೇಂದ್ರ, ಕಟ್ಟ ಕಡೆಯ ರಕ್ಷಣೆಗೆಂದು ಏನೇ ಹಣ ತೆಗೆದುಕೊಂಡರೂ ನಾನು ಈ ಪರೀಕ್ಷೆಗೆ ಹೊರಡುವುದಿಲ್ಲ. ನನ್ನ ಉದ್ಗಾರ ಕಟುವಾಗಿ ನಿಂದಿಸುವಂತಿತ್ತು. ನಾಣ್ಯದ ಝಣಝಣವಿದ್ದರೆ ಏನೋ ಒಂದು ಬಗೆಯ ಧೈರ್ಯವಿರುತ್ತದೆ ಅನ್ನುವ ಜಿತೇಂದ್ರನ ಮಾತನ್ನು ನಾನು ನಿಷ್ಠುರವಾಗಿ ಪರಿಗಣಿಸಿದುದರಿಂದ ಜಿತೇಂದ್ರ ಮತ್ತೇನನ್ನು ಹೇಳಲಿಲ್ಲ. ಮುಕುಂದ, ನಾನು ಹೃದಯವಿಲ್ಲದವನಲ್ಲ. ಅನಂತನ ಧ್ವನಿಯಲ್ಲಿ ನಮ್ರತೆಯ ಭಾವ ಒಳಹೊಕ್ಕಿತ್ತು. ಬಹುಶಃ ಕಾಸಿಲ್ಲದ 2 ಹುಡುಗರನ್ನು ಅರಿಯದ ನಗರಕ್ಕೆ ಕಳಿಸಿಕೊಡುತ್ತಿರುವುದರಿಂದಲೋ ಅಥವಾ ಧರ್ಮದ ವಿಷಯದಲ್ಲಿ ತನ್ನ ಅವಿಶ್ವಾಸದ ಕಾರಣದಿಂದಲೋ ಅವನ ಆತ್ಮಸಾಕ್ಷಿ ಅವನನ್ನು ಚುಚ್ಚುತ್ತಿದ್ದಿರಬೇಕು. ಯಾವುದೇ ಅದೃಷ್ಟದಿಂದ ಅಥವಾ ದೈವಾನುಗ್ರಹದಿಂದ ಈ ಬೃಂದಾವನದ ಪರೀಕ್ಷೆಯಲ್ಲಿ ನೀನು ಫಲಪ್ರದನಾದರೆ ನಾನು ನಿನ್ನ ಶಿಷ್ಯನಾಗಿ ನಿನ್ನಿಂದ ಉಪದೇಶ ಪಡೆಯುತ್ತೇನೆ. ವಾಡಿಕೆಯಂತಲ್ಲದ ಆ ಸಂದರ್ಭದಲ್ಲಿ ಆತ ಕೊಟ್ಟ ಮಾತು ಸ್ವಲ್ಪ ನಿಯಮಕ್ಕೆ ವಿರೋಧವಾಗಿತ್ತು. ಭಾರತೀಯ ಕುಟುಂಬದಲ್ಲಿ ಹಿರಿಯ ಸೋದರ ಕಿರಿಯರಿಗೆ ತಲೆಬಾಗುವುದು ಅಪರೂಪ. ತಂದೆಯ ನಂತರ ಅವನೇ ಎಲ್ಲರ ಗೌರವಕ್ಕೂ ವಿಧೇಯತೆಗೂ ಪಾತ್ರನಾದವನು. ಆದರೆ ನನ್ನ ಟೀಕೆಗೆ ಸಮಯವಿಲ್ಲ. ನಮ್ಮ ರೈಲು ಹೊರಡುವುದರಲ್ಲಿತ್ತು. ರೈಲು ಮೈಲುಗಳನ್ನು ದಾಟಿ ಹೋಗುತ್ತಿರಲು ಜಿತೇಂದ್ರ ವಿಷಾದಮಯ ಮೌನವನ್ನು ಧರಿಸಿದ್ದ. ಕೊನೆಗೆ ಅವನು ಚತರಿಸಿಕೊಂಡು ನನ್ನ ಕಡೆಗೆ ಬಾಗಿ ಮೃದುವಾದ ಭಾಗವನ್ನು ನೋವಾಗುವಂತೆ ಚಿಗುಟಿದ. ನಮ್ಮ ಮುಂದಿನ ಊಟವನ್ನು ದೇವರು ಒದಗಿಸುವ ಸೂಚನೆಯೇನೂ ನನಗೆ ಕಾಣುತ್ತಿಲ್ಲ. ಸಂದೇಹವಾದಿ ಥಾಮಸ್, ಸುಮ್ಮನಿರು. ಪರಮಾತ್ಮ ನಮ್ಮ ನೆರವಿಗಿದ್ದಾನೆ. ಅವನು ಸ್ವಲ್ಪ ಬೇಗ ಏರ್ಪಡಿಸುವಂತೆಯೂ ಮಾಡಬಲ್ಲೆಯಾ? ನಮ್ಮ ಮುಂದಿನ ಪರಿಸ್ಥಿತಿಯ ವಿಚಾರದಿಂದ ಈಗಾಗಲೇ ನಾನು ಉಪವಾಸದಿಂದ ಬಳಲುತ್ತಿದ್ದೇನೆ. ತಾಜ್ ಸಮಾಧಿ ಭವನವನ್ನು ನೋಡಲೆಂದು ನಾನು ವಾರಣಾಸಿಯನ್ನು ಬಿಟ್ಟು ಬಂದನೇ ಹೊರತು ನನ್ನ ಸಮಾಧಿಯನ್ನು ಪ್ರವೇಶಿಸುವುದಕ್ಕಲ್ಲ. ಧೈರ್ಯ ತಂದುಕೋ ಜಿತೇಂದ್ರ. ಬೃಂದಾವನದ ಪವಿತ್ರವಾದ ವಿಸ್ಮಯಗಳನ್ನು ಮೊದಲ ಬಾರಿಗೆ ನೋಡಬೇಕಾಗಿದೆಯಲ್ಲವೇ? ಕೃಷ್ಣ ಪರಮಾತ್ಮನ ಪಾದಗಳಿಂದ ಪುನೀತವಾದ ನೆಲದ ಮೇಲೆ ನಡೆದವೆಂಬ ಭಾವನೆಯೇ ನನಗೆ ಅತಿಶಯವಾದ ಆನಂದವನ್ನು ತರುತ್ತಿದೆ. ನಮ್ಮ ಕಂಪಾರ್ಟ್ಮೆಂಟ್ನ ಬಾಗಿಲು ತೆರೆಯಿತು. 2 ಪುರುಷರು ಬಂದು ಕುಳಿತರು. ಮುಂದಿನ ರೈಲು ನಿಲ್ದಾಣವೇ ಕೊನೆಯ ನಿಲ್ದಾಣ. ಮಕ್ಕಳೇ, ಬೃಂದಾವನದಲ್ಲಿ ನಿಮಗೆ ಗೆಳೆಯರಿದ್ದಾರೋ? ನನ್ನೆದುರಿಗೆ ಕುಳಿತಿದ್ದ ಅಪರಿಚಿತ ಅಚ್ಚರಿಯ ಆಸಕ್ತಿಯನ್ನು ತೋರಿಸುತ್ತಿದ್ದ. ನಿಮಗೆ ಸಂಬಂಧಪಟ್ಟ ವಿಷಯವಲ್ಲ. ನಾನು ಹೊರಟಾಗಿ ದೃಷ್ಟಿಯನ್ನು ಬೇರೆ ಕಡೆ ಇತ್ತೆ. ಆ ಚಿತ್ತಚೋರನಿಗೆ ಮರುಳಾಗಿ ನಿಮ್ಮ ಕುಟುಂಬವನ್ನು ಬಿಟ್ಟು ಬಹುಶಃ ಓಡು ಹೋಗುತ್ತಿರಬೇಕು. ನಾನೂ ಅಷ್ಟೇ ಭಕ್ತಿಯ ಸ್ವಭಾವದವನೇ. ನಿಮಗೆ ಆಹಾರ ದೊರೆಯುವಂತೆ, ಈ ಅಸಾಧ್ಯವಾದ ಬಿಸಿಲಿನಿಂದ ನೀವು ರಕ್ಷಣೆ ಪಡೆಯುವಂತೆ ಮಾಡುವುದು ಅನಿವಾರ್ಯ ಕರ್ತವ್ಯವೆಂದು ನಾನದನ್ನು ನಿರ್ವಹಿಸುತ್ತೇನೆ. ಬೇಡಿ ಸ್ವಾಮಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಡಿ. ನೀವು ದಯಾಳುಗಳು. ಆದರೆ ಮನೆಯಿಂದ ತಪ್ಪಿಸಿಕೊಂಡು
ಬಂದವರೆಂದು ನಮ್ಮನ್ನು ತಪ್ಪಾಗಿ ತಿಳಿದಿದ್ದೀರಿ. ಸಂಭಾಷಣೆ ಮುಂದುವರಿಯಲಿಲ್ಲ. ರೈಲು ನಿಂತಿತು. ಜಿತೇಂದ್ರ ಮತ್ತು ನಾನು ನಿಲ್ದಾಣದ ಮೇಲೆ ಇಳಿದೊಡನೆ ನಮ್ಮ ಆ ಅಪರಿಚಿತ ಒಡನಾಡಿಗಳು ನಮ್ಮ ತೋಳುಗಳನ್ನು ಹಿಡಿದು ಕುದುರೆ ಗಾಡಿಯವರನ್ನು ಕರೆತರು. ಸುಸ್ಥಿತಿಯಲ್ಲಿರುವ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ವೃಕ್ಷಗಳ ನಡುವೆ ಇದ್ದ ಭವ್ಯವಾದ ಆಶ್ರಮದ ಮುಂದೆ ಇಳಿದೆವು. ನಮ್ಮ ಅತಿಥೇಯರು ಇಲ್ಲಿ ಸುಪರಿಚಿತರೆಂಬುದು ವೇದ್ಯವಾಯಿತು. ಒಬ್ಬ ನಗುಮುಖದ ಹುಡುಗ ಏನೊಂದು ಪ್ರತಿಮಾತಿಯಿಲ್ಲದೆ ನಮ್ಮನ್ನು ಬಂದು ಬೈರಕು ಕೋಣೆಗೆ ಕರೆದೊಯ್ದ. ಸ್ವಲ್ಪ ಹೊತ್ತಿನಲ್ಲೇ ಗಂಭೀರ ನಡಿತೆಯ ಹಿರಿಯ ಸ್ತ್ರೀಯೊಬ್ಬಳು ಬಂದು ನಮ್ಮನ್ನು ಸೇರಿದಳು. ಗೌರಿಮ. ರಾಜಕುಮಾರರಿಗೆ ಬರಲಾಗಲಿಲ್ಲ. ಕೊನೆಯ ಗಳಿಗೆಯಲ್ಲಿ ಅವರ ಯೋಜನೆಯೆಲ್ಲ ತಳಕೆಳಗಾಯಿತು. ಬರಲಾಗಿದ್ದುದಕ್ಕೆ ಗಾಢ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದರೆ ಬೇರೆ ಇಬ್ಬರು ಅತಿಥಿಗಳನ್ನು ಕರೆತಂದಿದ್ದೇವೆ. ರೈಲಿನಲ್ಲಿ ಇವರನ್ನು ಭೇಟಿಯಾದೊಡನೆಯೇ ಇವರು ಕೃಷ್ಣ ಪರಮಾತ್ಮನ ಭಕ್ತರೇ ಇರಬೇಕೆಂದು ಇವರತ್ತ ನನಗೆ ಆಕರ್ಷಣೆಯಾಯಿತು ಎಂದು ಆ ಇಬ್ಬರಲ್ಲಿ ಒಬ್ಬಾತ ಆಶ್ರಮದ ಆ ಯಜಮಾನಿಗೆ ಹೇಳಿದ. ಅನಂತರ ನಮಗೆ ಪರಿಚಿತವಾದ ಆ ಇಬ್ಬರೂ ಬಾಗಿಲ ಬಳಿಗೆ ಹೋಗಿ, ಕಿರಿಯ ಗೆಳೆಯರೇ, ನಿಮಗೆ ವಂದನೆ, ದೈವಾನುಗ್ರಹವಿದ್ದರೆ ನಾವು ಮತ್ತೆ ಭೇಟಿಯಾಗೋಣ ಎಂದರು. ಗೌರಿಮ ತಾಯ್ತನದ ನೆಗೆಯನ್ನು ಬೀರಿ, ನಿಮಗೆ ಇಲ್ಲಿ ಸ್ವಾಗತ. ನೀವು ಬರಲು ಇದಕ್ಕಿಂತ ಸುದಿನವಿರುತ್ತಿರಲಿಲ್ಲ. ಈ ಆಶ್ರಮದ ಇಬ್ಬರು ರಾಜವಂಶದ ಪೋಷಕರನ್ನು ನಾನು ಎದುರು ನೋಡುತ್ತಿದ್ದೆ. ನನ್ನ ಅಡುಗೆಯನ್ನು ಸವಿಯುವುದಕ್ಕಾಗಿ ಯಾರೊಬ್ಬರೂ ಇಲ್ಲದಿದ್ದರೆ ಎಂತಹ ಅಪಮಾನವಾಗುತ್ತಿತ್ತು ಎಂದಳು. ಆ ಹರ್ಷಪ್ರದವಾದ ಮಾತುಗಳು ಜಿತೇಂದ್ರನ ಮೇಲೆ ವಿಸ್ಮಯಕಾರಕ ಪ್ರಭಾವವನ್ನುಂಟು ಮಾಡಿದವು. ಅವನ ಕಣ್ಣುಗಳಲ್ಲಿ ನೀರು ಉಕ್ಕಿತು. ಬೃಂದಾವನದಲ್ಲಿ ಅವನು ಭಯಪಟ್ಟಿದ್ದ ನಿರೀಕ್ಷೆಯು ರಾಜಾತಿಥ್ಯವಾಗಿ ಪರಿವರ್ತನೆಗೊಂಡಿತ್ತು. ತತ್ಕ್ಷಣದಲ್ಲಿ ಮನಸ್ಸನ್ನು ಪರಿಸ್ಥಿತಿಗೆ ಸರಿ ಹೊಂದಿಸಿಕೊಳ್ಳುವುದು ಅವನಿಗೆ ತುಂಬ ಕಷ್ಟವಾಯಿತು. ನಮ್ಮ ಅತಿಥೇಯಳು ಅವನತ್ತ ಕುತೂಹಲದಿಂದ ನೋಡಿದಳು, ಆದರೆ ಏನೊಂದೂ ಟೀಕೆ ಮಾಡಲಿಲ್ಲ. ಬಹುಶಃ ಆಕೆಗೆ ಇಂತಹ ಅರೆಯದ ವೈಚಿತ್ರಗಳ ಪರಿಚಯವಿದ್ದಿರಬೇಕು. ಊಟಕ್ಕೆ ಕರೆ ಬಂತು. ಕರಿದ ಭಕ್ಷ್ಯಗಳ ಘಮಘಮ ಬರುತ್ತಿದ್ದ ಊಟದ ಅಂಗಳದಲ್ಲಿ ಗೌರಿಮ ನಮ್ಮನ್ನು ಕರೆದೊಯ್ದರು. ಬಳಿಕ ಅವರು ಪಕ್ಕದಲ್ಲೇ ಇದ್ದ ಅಡುಗೆಯ ಮನೆಗೆ ಹೋದರು. ಈ ಕ್ಷಣ ಬರಲೆಂದು ನಾನು ಮೊದಲೇ ಯೋಚಿಸುತ್ತಿದ್ದೆ. ಜಿತೇಂದ್ರನ ದೇಹದ ಮೇಲೆ ಸರಿಯಾದ ಜಾಗವನ್ನು ಹುಡುಕಿ ರೈಲಿನಲ್ಲಿ ಅವನು ನನ್ನನ್ನು ಚಿಗುಟಿ ಎಷ್ಟು ನೋವುಂಟು ಮಾಡಿದ್ದನೋ ಅಷ್ಟೇ ನೋವಾಗುವಂತೆ ಅವನನ್ನು ಚಿಗುಟಿದೆ. ಸಂದೇಹವಾದಿ ಥಾಮಸ್, ಪರಮಾತ್ಮ ಕೆಲಸ ಮಾಡುತ್ತಾನೆ, ಶೀಘ್ರವಾಗಿ ಕೂಡ. ಯಜಮಾನಿ ಬೀಸಣಿಗೆ ಹಿಡಿದು ಮತ್ತೆ ಬಂದಳು. ಅಲಂಕೃತ ಹಾಸುಗಂಬಳಿಯ ಆಸನಗಳಲ್ಲಿ ಕುಳಿತ ನಮಗೆ ಹಳೆಯ ಸಂಪ್ರದಾಯದಲ್ಲಿ ಒಂದೇ ಸಮನೆ ಬೀಸಿದಳು. ಆಶ್ರಮದ ಶಿಷ್ಯರು ಹೋಗಿ ಬಂದು ಸುಮಾರು 30 ಬಗೆಯ ಭಕ್ಷ್ಯಗಳನ್ನು ಬಡಿಸಿದರು. ಅದನ್ನು ಊಟ ಎಂದು ಕರೆಯುವುದಕ್ಕಿಂತ ಭೂರಿ ಭೋಜನವೆಂದು ವ್ಯಾಖ್ಯಾನಿಸುವುದೇ ಸರಿ. ಈ ಗ್ರಹದ ಮೇಲೆ ಬಂದಿಳಿದಾಗಿನಿಂದ ಜಿತೇಂದ್ರ ಮತ್ತು ನಾನು ಇಂತಹ ಸವಿಯುಣಿಸನ್ನು ಹಿಂದೆಂದೂ ಸವಿದಿರಲಿಲ್ಲ. ಪೂಜ್ಯ ಮಾತೆಯವರೇ, ಇವು ನಿಜಕ್ಕೂ ರಾಜಕುಮಾರರಿಗೆ ಅರ್ಹವಾದ ಭಕ್ಷ್ಯಗಳೇ. ಈ ಔತಣಕ್ಕೆ ಬರುವುದಕ್ಕಿಂತ ಹೆಚ್ಚು ತುರ್ತಾದ ಕೆಲಸವೇನನ್ನೂ ನಿಮ್ಮ ರಾಜವಂಶದ ಪೋಷಕರು ಕಂಡರೋ ನಾನು ಊಹಿಸಲಾರೆ. ಅಜೀವ ಪರ್ಯಂತ ನಾವು ನೆನೆಯುವಂತೆ ಮಾಡಿದ್ದೀರಿ. ಅನಂತನ ಕಟ್ಟುಪಾಡಿನಂತೆ ನಾನು ಮೌನ ತಾಳಬೇಕಾಗಿ ಬಂದುದರಿಂದ ನಮ್ಮ ಕೃತಜ್ಞತೆಗೆ 2 ಪಟ್ಟು ಮಹತ್ವವಿದೆ ಎಂದು ಆ ಉದಾರ ಮಹಿಳೆಗೆ ವಿವರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ನಮ್ಮ ಪ್ರಾಮಾಣಿಕತೆಯಾದರೂ ವೇದ್ಯವಾಗಿತ್ತು. ಆಕೆಯ ಆಶೀರ್ವಾದದೊಡನೆ ಅಲ್ಲದೆ ಆಶ್ರಮಕ್ಕೆ ಪುನಃ ಭೇಟಿ ಕೊಡಬೇಕೆಂಬ ಆಕರ್ಷಣೀಯವಾದ ಆಹ್ವಾನದೊಡನೆ ನಾವು ಬೀಳ್ಕೊಂಡೆವು. ಹೊರಗೆ ಬಿಸಿಲ ಝಳ ದಾರುಣವಾಗಿತ್ತು. ನನ್ನ ಗೆಳೆಯ ಹಾಗೂ ನಾನು ಆಶ್ರಮದ ಮಹಾದ್ವಾರದ ಬಳಿ ಇದ್ದ ಭವ್ಯವಾಗಿ ಬೆಳೆದ ಕದಂಬ ವೃಕ್ಷದಡಿಯಲ್ಲಿ ಆಶ್ರಯ ಪಡೆಯಲು ಹೋದೆವು. ಹರಿತವಾದ ಮಾತುಗಳು ಹೊರಟವು. ಜಿತೇಂದ್ರ ಮತ್ತೊಮ್ಮೆ ಸಂಶಯಗ್ರಸ್ತನಾದ. ನನ್ನನ್ನು ಒಳ್ಳೆಯ ಇಕ್ಕಟ್ಟಿಗೆ ಸಿಕ್ಕಿಸಿಬಿಟ್ಟೆ. ನಮಗೆ ಭೋಜನ ದೊರೆತದ್ದು ಕೇವಲ ಆಕಸ್ಮಿಕವಾದ ಅದೃಷ್ಟ ಅಷ್ಟೇ. ನಮ್ಮ ಕೈಯಲ್ಲಿ ಒಂದು ಕಾಸೂ ಇಲ್ಲದೆ ಈ ನಗರದ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೋಡುವುದಾದರೂ ಹೇಗೆ? ಅನಂತನ ಬಳಿಗೆ ಹೇಗೆ ತಾನೇ ನನ್ನನ್ನು ಹಿಂದಕ್ಕೆ ಕರೆದೊಯ್ತೀಯೇ? ಈಗ ನಿನ್ನ ಹೊಟ್ಟೆ ತುಂಬಿರುವುದರಿಂದ ಬೇಗನೆ ದೇವರನ್ನು ಮರೆತು ಬಿಡುತ್ತೀಯೇ. ನನ್ನ ಮಾತುಗಳು ಕಹಿಯಲ್ಲವಾದರೂ ನಿಂದಕವಾಗಿದ್ದವು. ದೈವಾನುಗ್ರಹದ ಬಗ್ಗೆ ಮಾನವನ ನೆನಪು ಎಷ್ಟು ಅಲ್ಪಕಾಲಿಕವಾದುದು. ತನ್ನ ಪ್ರಾರ್ಥನೆಗಳಲ್ಲಿ ಕೆಲವಾದರೂ ಪ್ರಾಪ್ತವಾದುದನ್ನು ಕಾಣದೆ ಬದುಕಿರುವ ಮನುಷ್ಯ ಒಬ್ಬನಾದರೂ ಇಲ್ಲ. ನಿನ್ನಂತಹ ಹುಚ್ಚನೊಡನೆ ಹೊರಡುವ ಸಾಹಸ ಮಾಡಿದ ನನ್ನ ತಪ್ಪನ್ನು ನಾನು ಮರೆಯುವುದು ಸಾಧ್ಯವಿಲ್ಲ. ಸಾಕು, ಸುಮ್ಮನಿರು ಜಿತೇಂದ್ರ. ನಮಗೆ ಊಟ ನೀಡಿದ ಆ ಪರಮಾತ್ಮನೇ ನಮಗೆ ಬೃಂದಾವನವನ್ನು ತೋರಿಸುತ್ತಾನೆ ಹಾಗೂ ಆಗ್ರಾಕ್ಕೆ ಹಿಂದಿರುಗಿಸುತ್ತಾನೆ. ಪ್ರಿಯವಾದ ಮುಖವುಳ್ಳ ಕಿರಿಯ ಯುವಕನೊಬ್ಬ ವೇಗದ ನಡಿಗೆಯಲ್ಲಿ ನಮ್ಮತ್ತ ಬಂದ. ನಮ್ಮ ಮರದ ಕೆಳಗೆ ನಿಂತು ನನ್ನ ಮುಂದೆ ಬಾಗಿದ. ಪ್ರಿಯ ಗೆಳೆಯ, ನೀವು ನಿಮ್ಮ ಜೊತೆಯವನು ಇಲ್ಲಿಗೆ ಅಪರಿಚಿತರಿರಬೇಕು. ನಿಮ್ಮ ಅತಿಥೇಯನೂ ಮಾರ್ಗದರ್ಶಿಯೂ ಆಗುವುದಕ್ಕೆ ನನಗೆ ಅವಕಾಶ ಕೊಡಿ. ಭಾರತೀಯ ಮುಖ ವಿವರಣವಾಗುವುದು ದುಸ್ಸಾಧ್ಯವಾದ ವಿಷಯ.
ಆದರೆ ಜಿತೇಂದ್ರನ ಮುಖ ತಕ್ಷಣವೇ ಕಳೆಗುಂದಿತು. ನಾನು ಆತನ ಬೇಡಿಕೆಯನ್ನು ನಮ್ರತೆಯಿಂದಲೇ ನಿರಾಕರಿಸಿದೆ. ನೀವು ಖಂಡಿತ ನನ್ನನ್ನು ಧುರೀಕರಿಸುತ್ತಿಲ್ಲವಷ್ಟೇ. ಬೇರೆ ಯಾವುದೇ ಸಂದರ್ಭದಲ್ಲಾಗಿದ್ದರೆ ಆ ಅಪರಿಚಿತನ ಭಯ ಅಪಹಾಸ್ಯವೆನಿಸುತ್ತಿತ್ತು. ಯಾಕೆ ಕೂಡದು? ನೀವು ನನ್ನ ಗುರು. ಅವನ ಕಣ್ಣುಗಳು ಭರವಸೆಯಿಂದ ನನ್ನ ಕಣ್ಣುಗಳನ್ನೇ ನೋಡಿದವು. ನನ್ನ ಮಧ್ಯಾಹ್ನದ ಆರಾಧನೆಯ ಸಮಯದಲ್ಲಿ ಆ ಮಂಗಳಾತ್ಮಕವಾದ ಶ್ರೀಕೃಷ್ಣ ದರ್ಶನ ಕೊಟ್ಟ. ಇದೇ ಮರದ ಕೆಳಗೆ ಪರಿತ್ಯಕ್ತರಾದ ಇಬ್ಬರು ವ್ಯಕ್ತಿಗಳ ಆಕೃತಿಗಳನ್ನು ತೋರಿಸಿದ. ಒಂದು ಮುಖವಂತೂ ನನ್ನ ಗುರುವಾದ ನಿಮ್ಮದೇ. ಅನೇಕ ಬಾರಿ ನನ್ನ ಧ್ಯಾನದಲ್ಲಿ ನಾನದನ್ನು ನೋಡಿದ್ದೇನೆ. ನನ್ನ ನಮ್ರ ಸೇವೆಯನ್ನು ನೀವು ಸ್ವೀಕರಿಸಿದರೆ ನನಗೆಷ್ಟು ಸಂತೋಷ. ನನ್ನನ್ನು ನೀನು ಪಡೆದುದಕ್ಕೆ ನನಗೂ ಸಂತೋಷ. ದೇವರಾಗಲಿ ಮಾನವರಾಗಲಿ ನಮ್ಮನ್ನು ಪರಿತ್ಯಜಿಸಿಲ್ಲ. ನಾನು ಅಚಲವಾಗಿದ್ದರೂ ನನ್ನ ಮುಂದೆ ಇದ್ದ ಕುತೂಹಲಾವಿಷ್ಟ ಮುಖದತ್ತ ನಗೆಯನ್ನು ಬೀರುತ್ತಿದ್ದರೂ ನನ್ನ ಅಂತರಂಗದ ಭಕ್ತಿ ನನ್ನನ್ನು ಪರಮಾತ್ಮನ ಚರಣಗಳಿಗೆ ಅರ್ಪಿಸಿತ್ತು. ಪ್ರಿಯ ಗೆಳೆಯರೇ, ನಿಮ್ಮ ಭೇಟಿಯಿಂದ ನನ್ನ ಮನೆಯನ್ನು ಪಾವನ ಮಾಡುವುದಿಲ್ಲವೇ? ನೀನು ದಯಾವಂತ, ಆದರೆ ನಿನ್ನ ಯೋಜನೆ ಸಾಧ್ಯವಿಲ್ಲದ್ದು. ಈಗಾಗಲೇ ನಾವು ಆಗ್ರಾದಲ್ಲಿರುವ ನನ್ನ ಅಣ್ಣನ ಅತಿಥಿಗಳಾಗಿದ್ದೇವೆ. ಕಡೆಯ ಪಕ್ಷ ನಿಮ್ಮೊಡನೆ ಬೃಂದಾವನದಲ್ಲಿ ಪ್ರವಾಸ ಮಾಡಿದ ನೆನಪುಗಳನ್ನಾದರೂ ನನಗೆ ಉಳಿಸಿರಿ. ಅದಕ್ಕೆ ನಾನು ಸಂತೋಷದಿಂದ ಒಪ್ಪುದೆ. ಆ ತರುಣ, ತನ್ನ ಹೆಸರು ಪ್ರತಾಪ ಚಟರ್ಜಿ ಎಂದು ಆತ ಹೇಳಿದ, ಒಂದು ಕುದುರೆ ಗಾಡಿಯನ್ನು ಕರೆದ. ನಾವು ಮದನ ಮೋಹನ ದೇವಾಲಯವನ್ನು ಮತ್ತಿತರ ಕೃಷ್ಣ ದೇವಾಲಯಗಳನ್ನು ನೋಡಿದೆವು. ನಾವು ದೇವಾಲಯಗಳ ಆರಾಧನೆ ಮುಗಿಸುವ ವೇಳೆಗೆ ರಾತ್ರಿ ಕವಿಯಿತು. ಸಂದೇಶ್ ತರವಲ್ಲಿಯವರೆಗೆ ಅವಕಾಶ ಕೊಡಿ ಎನ್ನುತ್ತಾ ಪ್ರತಾಪ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿದ್ದ ಒಂದು ಅಂಗಡಿಯನ್ನು ಹೊಕ್ಕ. ಜಿತೇಂದ್ರ ಹಾಗೂ ನಾನು ಜನನಿಬಿಡವಾದ ಆದರೆ ಈಗ ಮೊದಲಿಗಿಂತ ತಂಪಾಗಿದ್ದ ವಿಶಾಲ ರಸ್ತೆಯಲ್ಲಿ ಅಡ್ಡಾಡತೊಡಗಿದೆವು. ನಮ್ಮ ಗೆಳೆಯ ಸ್ವಲ್ಪ ಹೊತ್ತು ಕಣ್ಮರೆಯಾಗಿದ್ದವನು ಕಡೆಗೆ ಅನೇಕ ಸಿಹಿ ತಿಂಡಿಗಳ ಉಡುಗೊರೆಯೊಡನೆ ಹಿಂದಿರುಗಿದ. ಈ ಪುಣ್ಯ ಕಟ್ಟಿಕೊಳ್ಳುವುದಕ್ಕೆ ದಯವಿಟ್ಟು ನನಗೆ ಅವಕಾಶ ಕೊಡಿ ಎನ್ನುತ್ತಾ ಪ್ರತಾಪ ರೂಪಾಯಿ ನೋಟುಗಳ ಒಂದು ಕಂತೆಯನ್ನು ಆಗ್ರಾಕ್ಕೆ ಅದೇ ತಾನೇ ಕೊಂಡಿದ್ದ 2 ಟಿಕೆಟ್ಗಳನ್ನು ಎತ್ತಿ ಹಿಡಿದು ಬೇಡಿಕೊಳ್ಳುತ್ತಾ ನೆಗೆಬೀರಿದ. ಅದನ್ನು ಸ್ವೀಕರಿಸುವುದರಲ್ಲಿ ನನ್ನ ಪೂಜ್ಯ ಭಾವನೆ ಅದೃಶ್ಯ ಹಸ್ತಕ್ಕೆ ಅನಂತನಿಂದ ಅವಹೇಳನೆಗೆ ಗುರಿಯಾಗಿದ್ದು ಭಗವಂತನ ಆ ಸಮೃದ್ಧ ಕೊಡುಗೆ ಅವಶ್ಯಕತೆಗಿಂತ ಅತಿ ಮೀರಿಯೇ ಆಯಿತಲ್ಲವೇ? ನಿಲ್ದಾಣದಲ್ಲಿ ಒಂದು ಏಕಾಂತ ಸ್ಥಳವನ್ನು ಆರಿಸಿಕೊಂಡೆವು. ಪ್ರತಾಪ್, ಆಧುನಿಕ ಯುಗದ ಮಹಾನ್ ಯೋಗಿ ಲಹರಿ ಮಹರ್ಷಿಯರ ಕ್ರಿಯಾ ಯೋಗವನ್ನು ನಿನಗೆ ಉಪದೇಶಿಸುತ್ತೇನೆ. ಅವರ ತಂತ್ರವೇ ನಿನಗೆ ಗುರು. ಅರ್ಧ ಗಂಟೆಯಲ್ಲಿ ಉಪದೇಶ ಮುಗಿಯಿತು. ಆ ನವ ಛಾತ್ರನಿಗೆ ಹೇಳಿದೆ, ಕ್ರಿಯಾ ಎಂಬುದು ನಿನಗೆ ಚಿಂತಾಮಣಿ. ನಿನಗೆ ತಿಳಿದಂತೆ ಸರಳವಾಗಿರುವ ಅದರ ತಂತ್ರವು ಮನುಷ್ಯನ ಆಧ್ಯಾತ್ಮಿಕ ವಿಕಾಸವನ್ನು ತ್ವರೆಗೊಳಿಸುವ ಕಲೆಯನ್ನು ಹೊಂದಿದೆ. ಮತ್ತೆ ಮತ್ತೆ ಜನ್ಮ ತಾಳುವ ಜೀವಾತ್ಮ ಮಾಯೆಯಿಂದ ಬಿಡುಗಡೆ ಹೊಂದಲು ದಶಲಕ್ಷ ವರ್ಷಗಳು ಬೇಕಾಗುತ್ತವೆಂದು ಹಿಂದೂ ಧರ್ಮಗ್ರಂಥಗಳು ಬೋಧಿಸುತ್ತವೆ. ಈ ಸ್ವಾಭಾವಿಕವಾದ ಕಾಲಮಾನವನ್ನು ಕ್ರಿಯಾಯೋಗದ ಮೂಲಕ ಬಹುವಾಗಿ ಸಂಕೋಚಿಸಬಹುದು. ಜಗದೀಶ್ ಚಂದ್ರ ಬೋಸರು ಪ್ರಯೋಗ ಮಾಡಿ ತೋರಿಸಿದಂತೆ ಸಸ್ಯದ ಬೆಳವಣಿಗೆಯನ್ನು ಹೇಗೆ ಅದರ ಸ್ವಾಭಾವಿಕ ಬೆಳವಣಿಗೆಯ ಪ್ರಮಾಣಕ್ಕಿಂತ ಮೀರಿ ಅತಿಶಯವಾದ ವೇಗದಲ್ಲಿ ಹೆಚ್ಚಿಸಬಹುದೋ ಅಂತೆಯೇ ಮನುಷ್ಯನ ಮಾನಸಿಕ ಬೆಳವಣಿಗೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ತ್ವರೆಗೊಳಿಸಬಹುದು. ನಿನ್ನ ಸಾಧನೆಯಲ್ಲಿ ಶ್ರದ್ಧೆ ಇರಲಿ. ಎಲ್ಲ ಗುರುಗಳ ಗುರುವನ್ನು ನೀನು ಸೇರುವೆ. ಬಹುದಿನಗಳಿಂದ ಬಯಸುತ್ತಿದ್ದ ಈ ಯೌಗಿಕ ಕೀಲಿಕೈ ದೊರೆತು ನನಗೆ ಮಹದಾನಂದವಾಗಿದೆ. ಅದರ ವಿಮೋಚಕ ಶಕ್ತಿ ನನ್ನ ಇಂದ್ರಿಯಗಳ ಬಂಧನವನ್ನು ಬಿಡಿಸಿ ನನ್ನನ್ನು ಸ್ವತಂತ್ರನನ್ನಾಗಿಸಿ ಉನ್ನತ ಸ್ತರಗಳಿಗೆ ಒಯ್ಯುತ್ತದೆ. ಇಂದು ಕೃಷ್ಣ ಪರಮಾತ್ಮನ ದರ್ಶನ ಪಡೆದದ್ದು ನನ್ನ ಪುಣ್ಯದ ಪರಾಕಾಷ್ಠೆ ಎಂದೇ ಅನ್ನಿಸುತ್ತದೆ ಎಂದು ಪ್ರತಾಪ ವಿವೇಚನೆಯಿಂದ ಹಾಡಿದ. ಮೌನ ಸಾಮರಸ್ಯದಲ್ಲಿ ನಾವು ಸ್ವಲ್ಪ ಕಾಲ ಕಳೆತೆವು. ಅನಂತರ ಸಾವಧಾನವಾಗಿ ನಿಲ್ದಾಣದ ಕಡೆಗೆ ಹೊರಟೆವು. ರೈಲು ಹತ್ತುತ್ತಿದ್ದಂತೆ ನನ್ನ ಅಂತರಂಗದಲ್ಲಿ ಆನಂದ ತುಂಬಿತ್ತು. ಆದರೆ ಇದು ಜಿತೇಂದ್ರನಿಗೆ ಕಣ್ಣೀರು ಮಿಡಿಯುವ ದಿನವಾಯಿತು. ನಾನು ಆತ್ಮೀಯವಾಗಿ ಪ್ರತಾಪನನ್ನು ಬೀಳ್ಕೊಡುವಾಗ ನನ್ನ ಇಬ್ಬರು ಒಡನಾಡಿಗಳು ಮಾತನಾಡಲಾಗದೆ ಗದ್ಗದಿತರಾದರು. ಪ್ರವಾಸದಲ್ಲಿ ಮತ್ತೊಮ್ಮೆ ಜಿತೇಂದ್ರ ದುಃಖದಿಂದ ಹೊರಲಾಡಿದ. ಈ ಸಲ ನನ್ನ ಪರವಾಗಿ ಅಲ್ಲ, ನನ್ನ ವಿರೋಧವಾಗಿ. ನನ್ನ ಶ್ರದ್ಧೆ ಎಷ್ಟು ಅಲ್ಪವಾಯಿತು, ನನ್ನ ಹೃದಯವಾದರೂ ಕಲ್ಲಾಯಿತು. ಇನ್ನೆಂದು ನಾನು ದೇವರೇ ರಕ್ಷಕನೆಂಬುದನ್ನು ಸಂದೇಹಿಸುವುದಿಲ್ಲ. ನಡುರಾತ್ರಿ ಸಮೀಪಿಸುತ್ತಿತ್ತು. ಕಾಸಿಲ್ಲದೆ ಕಳಿಸಿಕೊಟ್ಟಿದ್ದ ಇಬ್ಬರು ಸಿಂಡರೆಲ್ಲಾಗಳು ಅನಂತನ ಶಯಾಗೃಹವನ್ನು ಪ್ರವೇಶಿಸಿದೆವು. ಆತ ಹಗುರವಾಗಿ ಭವಿಷ್ಯ ನುಡಿಯುತ್ತಿದ್ದಂತೆಯೇ ಆತನ ಮುಖ ಆಶ್ಚರ್ಯದಿಂದ ಪರಿಶೀಲಿಸುವಂತಿತ್ತು. ಮೌನವಾಗಿ ಒಂದು ಮೇಜಿನ ಮೇಲೆ ರೂಪಾಯಿ ನೋಟುಗಳನ್ನು ಸುರಿದೆ. ಜಿತೇಂದ್ರ, ಸತ್ಯವನ್ನು ಹೇಳು. ಈ ತರುಣ ದಾರಿಗಟ್ಟಿ ಸುಲಿಗೆ ಮಾಡಿದ್ದಾನಲ್ಲವೇ? ಅನಂತನ ಧ್ವನಿ ಪರಿಹಾಸ ಮಾಡುವಂತಿತ್ತು.
ಆದರೆ ಕಥೆಯನ್ನು ಬಿಡಿಸಿ ಹೇಳಿದಾಗ ಅಣ್ಣ ಸಮಚಿತ್ತತೆಯನ್ನು ಹೊಂದಿ ಮತ್ತೆ ಗಂಭೀರನಾದ. ಹಿಂದೆಂದೂ ಕಾಣದಿದ್ದ ಆಧ್ಯಾತ್ಮಿಕ ಉತ್ಸಾಹದಿಂದ ಅನಂತ ಹೇಳಿದ, ಬೇಡಿಕೆ ಹಾಗೂ ಸರಬರಾಜಿನ ನಿಯಮವು ನಾವಂದುಕೊಂಡುದಕ್ಕಿಂತಲೂ ಸೂಕ್ಷ್ಮತರ ಸ್ತರಗಳನ್ನು ಮುಟ್ಟುತ್ತದೆ. ಪ್ರಾಪಂಚಿಕ ಸಂಪತ್ತು ಹಾಗೂ ಐಹಿಕ ಸಂಗ್ರಹಗಳ ಬಗ್ಗೆ ನಿನ್ನ ಅನಾಸ್ಥೆ ಎಂತಹದೆಂಬುದನ್ನು ಮೊದಲ ಬಾರಿಗೆ ನಾನು ಅರ್ಥ ಮಾಡಿಕೊಂಡೆ. ಅಷ್ಟು ತಡವಾಗಿದ್ದರೂ ಕ್ರಿಯಾಯೋಗದ ದೀಕ್ಷೆಯನ್ನು ದಯಪಾಲಿಸಬೇಕೆಂದು ಅಣ್ಣ ಒತ್ತಾಯ ಮಾಡಿದ. ಗುರು ಮುಕುಂದ ಒಂದೇ ರಾತ್ರಿಯಲ್ಲಿ ತಾವಾಗಿ ಬಂದ ಇಬ್ಬರು ಶಿಷ್ಯರ ಜವಾಬ್ದಾರಿಯನ್ನು ವಹಿಸಬೇಕಾಯಿತು. ಮಾರನೆಯ ದಿನ ಹಿಂದಿನ ದಿನದ ಪ್ರಾತಃ ಕಾಲದಲ್ಲಿರದಿದ್ದಂತಹ ಸಮರಸವಾದ ವಾತಾವರಣದಲ್ಲಿ ಬೆಳಗಿನ ಉಪಹಾರವನ್ನು ತಿಂದೆವು. ನಾನು ಜಿತೇಂದ್ರನನ್ನು ನೋಡಿ ನಕ್ಕೆ. ತಾಜ್ ನೋಡದೆ ನೀನೇನೂ ವಂಚಿತನಾಗುವುದಿಲ್ಲ. ಶ್ರೀರಾಂಪುರಕ್ಕೆ ಹೊರಡುವ ಮುಂಚೆ ಅದನ್ನು ನೋಡೋಣ. ಅನಂತನಿಗೆ ಹೋಗು ಬರುವುದಾಗಿ ಹೇಳಿ ನನ್ನ ಗೆಳೆಯನು ನಾನು ಕ್ಷಿಪ್ರದಲ್ಲೇ ಆಗ್ರಾದ ವೈಭೋಗವೆನಿಸಿದ ತಾಜ್ ಮಹಲ್ ಮುಂದೆ ಇದ್ದೆವು. ಬಿಸಿಲಿಗೆ ಕೋರೈಸುತ್ತಿದ್ದ ಬಿಳಿಯ ಅಮೃತಶಿಲೆಯಿಂದಾದ ಅದು ಸಮಸೂತ್ರತೆಯ ದರ್ಶನವಾಗಿ ನಿಂತಿದೆ. ಕಪ್ಪು ಸೈಪ್ರಸ್ ಮರಗಳು, ಹೊಳೆಯುವ ಹಚ್ಚನೆಯ ಬಯಲು, ಪ್ರಶಾಂತವಾದ ತೆಳು ಸರೋವರಗಳ ನಡುವೆ ಅಚ್ಚುಕಟ್ಟಾಗಿ ನೆಲೆಗೊಂಡಿದೆ. ಸಾಧಾರಣ ಮೌಲ್ಯದ ಹರಳುಗಳಿಂದ ಖಚಿತವಾದ ಕಲಾಬತ್ತಿನಂತಹ ಕೆತ್ತನೆಯ ಪಟ್ಟೆಗಳುಳ್ಳ ಒಳಭಾಗ ತುಂಬ ಮನೋಹರವಾಗಿದೆ. ಕಂದು ಬಣ್ಣದ ಹಾಗೂ ನೇರಳೆ ಬಣ್ಣದ ಅಮೃತಶಿಲೆಯಲ್ಲಿ ಜಟಿಲವಾಗಿ ಕೆತ್ತಲ್ಪಟ್ಟ ನವುರಾದ ಮಾಲೆಯಾಕಾರದ ಚಿತ್ರಗಳು ಹಾಗೂ ಸುರುಳಿಯಾಕಾರದ ಚಿತ್ರಗಳು ಹೊರಹೊಮ್ಮಿವೆ. ಕುಮ್ಮಟದಿಂದ ಬರುವ ಬೆಳಕು ನೇರವಾಗಿ ಶಹಜಹಾನ್ ಚಕ್ರವರ್ತಿಯ ಹಾಗೂ ಅವನ ರಾಜ್ಯದ ಮತ್ತು ಹೃದಯ ರಾಣಿಯಾದ ಮಮ್ತಾಜ್ ಮಹಲಳ ಸಮಾಧಿಗಳ ಮೇಲೆ ಬೀಳುತ್ತದೆ. ಪ್ರೇಕ್ಷಣೀಯವಾದುದನ್ನು ನೋಡಿದ್ದು ಸಾಕು. ನಾನು ನನ್ನ ಗುರುವಿಗಾಗಿ ತವಕಗೊಂಡಿದ್ದೆ. ಜಿತೇಂದ್ರ ಮತ್ತು ನಾನು ಸದ್ಯದಲ್ಲೇ ದಕ್ಷಿಣಕ್ಕೆ ಬಂಗಾಳದ ಕಡೆಗೆ ರೈಲಿನಲ್ಲಿ ಪ್ರಯಾಣಿಸಲಿದ್ದೆವು. ಮುಕುಂದ, ತಿಂಗಳುಗಳಿಂದ ನಮ್ಮ ಕುಟುಂಬದವರನ್ನು ನಾನು ನೋಡಿಲ್ಲ. ನಾನು ಮನಸ್ಸನ್ನು ಬದಲಿಸಿದ್ದೇನೆ. ಬಹುಶಃ ಆಮೇಲೆ ಶ್ರೀರಾಂಪುರದಲ್ಲಿ ನಿಮ್ಮ ಗುರುಗಳನ್ನು ಭೇಟಿಯಾಗುವೆ. ಚಂಚಲ ಸ್ವಭಾವದಿಂದ ಕೂಡಿದವನೆಂದು ಲಘುವಾಗಿ ವರ್ಣಿಸಬಹುದಾದ ನನ್ನ ಗೆಳೆಯ ಕಲ್ಕತ್ತೆಯಲ್ಲಿ ನನ್ನಿಂದ ಬೇರೆಯಾದ. ಲೋಕಲ್ ಟ್ರೈನಿನಲ್ಲಿ ನಾನು ಕೂಡಲೇ 12 ಮೈಲು ಉತ್ತರಕ್ಕಿದ್ದ ಶ್ರೀರಾಂಪುರಕ್ಕೆ ಹೋಗಿ ಸೇರಿದೆ. ವಾರಣಾಸಿಯಲ್ಲಿ ನನ್ನ ಗುರುವನ್ನು ಭೇಟಿಯಾದಾಗಿನಿಂದ 28 ದಿನಗಳು ಕಳೆದೆವು ಎಂಬುದನ್ನು ತಿಳಿದೊಡನೆ ಆಶ್ಚರ್ಯದಿಂದ ನನ್ನ ಹೃದಯ ತುಡಿಯತೊಡಗಿತು. ಇನ್ನು 4 ವಾರಗಳಲ್ಲಿ ನೀನು ನನ್ನಲ್ಲಿಗೆ ಬರುವೆ. ನಿಶ್ಶಬ್ದವಾದ ರಾಯ್ಘಾಟ್ ರಸ್ತೆಯಲ್ಲಿದ್ದ ಅವರ ಅಂಗಳದಲ್ಲಿ ತುಡಿಯುತ್ತಿರುವ ಹೃದಯದೊಡನೆ ಈಗೋ ಇಲ್ಲಿ ನಿಂತಿದ್ದೇನೆ. ಮೊದಲ ಬಾರಿಗೆ ಅವರ ಆಶ್ರಮವನ್ನು ಪ್ರವೇಶಿಸಿದೆ. ಭಾರತದ ಆ ಜ್ಞಾನಾವತಾರರೊಡನೆ ಮುಂದಿನ 10 ವರ್ಷಗಳ ಅತ್ಯುತ್ತಮ ಭಾಗವನ್ನು ಅಲ್ಲೇ ಕಳೆಯಬೇಕಾಗಿತ್ತು.